ನೆಲೆಯಲ್ಲಿ ನಿವೃತ್ತಿ ಆಗ್ತಕ್ಕಂಥದ್ದು, ಅಧಿಕಾರಿ 60 ವರ್ಷ ಆದ್ಮೇಲೆ ನಿವೃತ್ತಿ ಆಗ್ತಕ್ಕಂಥದ್ದು ಸಹಜ. 2013 ಫೆಬ್ರವರಿನಲ್ಲಿ ಕಾರ್ಯಪಾಲಕ ಅಭಿಯಂತರಾಗಿ ನಾನು ಶಾಸಕನ ಆಗೋದಕ್ಕಿಂತ ಮುಂಚೆ ಇಲ್ಲಿ ಕಾರ್ಯಪಾಲಕ ಅಭಿಯಂತರಾಗಿ ಬಂದು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಆ ಕಾಲಕ್ಕೆ ಯಾವುದೇ ಒಂದು ಕಾಮಗಾರಿಯಲ್ಲಿ ಯಾವುದೇ ಒಂದು ಸಮಸ್ಯೆಯಲ್ಲಿ ಅವರ ಜೊತೆಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ಒಟ್ಟಾಗಿ ಜೋಡಣೆ ಮಾಡಿಕೊಂಡು ಬೇರೆ ಪಕ್ಷದ ಮುಖಂಡರುಗಳಿದ್ರು ಸಹ ಅವರು ಬಂದಾಗ ಏನು ಗೌರವವನ್ನು ಕೊಡಬೇಕು ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ ಮತ್ತೆ ಒಬ್ಬ ಅಧಿಕಾರಿ 12 ವರ್ಷ ಕೆಲಸವನ್ನು ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಅತ್ಯಂತ ಗೌರವ ತರ್ತಕ್ಕಂಥ ರೀತಿಯಲ್ಲಿ ನಡೆದಿದ್ದಾರೆ. പക്ഷെ ಇನ್ನೊಂದು ಕಾರ್ಯಕ್ರಮ ನಮ್ಮ ಶಾಂತೇಗೌಡರಿಗೆ 21ನೇ ತಾರೀಕು 29 ಬೇಡ 21ನೇ ತಾರೀಕಿಗೆ ಕೆಂಪೇಗೌಡ ದಿನಾಚರಣೆ ದಿನ ಮತ್ತೆ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತಕ್ಕಂಥದ್ದು ನಿವೃತ್ತಿ ಆಗ್ತಕ್ಕಂಥ ದಿನವನ್ನ ಆ ಕೆಂಪೇಗೌಡ ದಿನಾಚರಣೆ ಸುಸಂಗ ಮೇಲೆ ಮಾಡೋಣ ಅಂತಕ್ಕಂಥದ್ದು ಹೇಳಿದ್ದೀನಿ. ಅವರು ನಿವೃತ್ತಿ ಆಗ್ತಕ್ಕಂಥ ಸಂದರ್ಭ ಬರುತ್ತೆ, ಪ್ರತಿಯೊಬ್ಬರು ಬೇಕಿದ್ದಾರೆ. ಆ ಸಂದರ್ಭದಲ್ಲೂ ನಮ್ಮ ಜೊತೆ ಇರಬೇಕು, ಏನು ಕೆಲಸ ಕಾರ್ಯಗಳ ಬಗ್ಗೆ ಇವರು ಬೆಂಗಳೂರಿನಲ್ಲಿ ನಡೆಯೋದ್ರಿಂದ ನಮ್ಮ ಜೊತೆ ಇರಬೇಕು ಅಂತಕ್ಕಂಥದ್ದನ್ನ ನಾನು ವೈಯಕ್ತಿಕವಾಗಿ ಬಯಸ್ತೇನೆ. ಅವರ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅವರ 60ನೇ ವರ್ಷದ ಏನೊಂದು ಜನ್ಮ ದಿನಾಚರಣೆ ಇದೆ. ಅವರು ಅವರ ಶ್ರೀಮತಿಯವರು, ಅವರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಬಂದು ಇವತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಸ್ಟೇಟ್ ಇರ್ಬೋದು, ಎಲ್ಲ ಅಧಿಕಾರಿಗಳು ಮತ್ತು ಅವ್ರಿಗೆ ಆತ್ಮೀಯವಾಗಿರ್ತಕ್ಕಂಥ ಎಲ್ಲ ಸ್ನೇಹಿತರುಗಳು, ಗುತ್ತಿಗೆದಾರರು ಇವತ್ತು ಬಂದಿದ್ದೀರಿ. ಯಾವತ್ತೂ ಅವರು ನೋವು ಮಾಡಿಲ್ಲ, ಯಾವುದೇ ಒಬ್ಬ ಕಾಂಟ್ರಾಕ್ಟರ್ಗೂ ನೋವು ಮಾಡಿಲ್ಲ. ನನಗೂ ಸಹ ವೈಯಕ್ತಿಕವಾಗಿ 7 ಗಂಟೆ ಬಾ ಅಂತಂದು 6:30 ಬಂದಿರೋರು ಆಫೀಸಲ್ಲಿ. ಯಾವುದೇ ಒಂದು ಸಮಸ್ಯೆ ಬಂದಾಗ ಸಮಸ್ಯೆಗೆ ತಕ್ಷಣ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. പക്ഷെ ನಾನು ಅವ್ರು ಮಾತು ಕೊಟ್ಟಿದ್ದೆ, ನಿಮಗೆ ಪ್ರಮೋಷನ್ ಬಂದರೆ ಆಮೇಲೆ ನಿಮ್ಮನ್ನು ಕಳಿಸೋದು, ಎಲ್ಲಾದರೂ ಒಳ್ಳೆ ಜಾಗ ಕೊಡಿಸ್ಕೊಡ್ತೀನಿ, ಅಲ್ಲಿವರೆಗೂ ಇಲ್ಲಿ ಇರಬೇಕು ಅಂತಕ್ಕಂಥದ್ದು, ನೀವೇ ಇರಿ ಅಂತಕ್ಕಂಥದ್ದು ಹೇಳಿದ್ದೆ. ಅವ್ರಿಗೆ ಜನ್ಮದಿನದ ಶುಭಾಶಯನ ಕೊಡ್ತಾ ಭಗವಂತ ಅವ್ರಿಗೆ ಅವರ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡತಕ್ಕಂಥ ಸೇವೆ ಇನ್ನು 16 ವರ್ಷ ಮಾಡ್ತಕ್ಕಂಥ ಶಕ್ತಿ ನಿಮಗೆ ಇದೆ, ಭಗವಂತ ಕೊಟ್ಟಿದ್ದಾರೆ. ನಿಮಗೆ ಜನ್ಮದಿನದ ಶುಭಾಶಯನ ನಾನು ವೈಯಕ್ತಿಕವಾಗಿ ಮತ್ತು ನನ್ನ ಕುಟುಂಬದ ಪರವಾಗಿ ನಮಗೆ ಶುಭಾಶಯನ ಕೊಡ್ತಾ ದೇವರು ಒಳ್ಳೇದು ಮಾಡಲಿರ್ತಕ್ಕಂಥದ್ದು ಹೇಳಿ ನನ್ನ ಮಾತು. ಮತ್ತು ಮುಂದೆ ಆಶೀರ್ವಾಗಿರುತ್ತೆ ಎಲ್ಲ ನಮ್ಮ ಗುತ್ತಿಗೆದಾರರು ಮತ್ತು ನಮ್ಮ ಕಚೇರಿ ಸಿಬ್ಬಂದಿ, ಮೇಲಧಿಕಾರಿಗಳು, ಕೆಳಧಿಕಾರಿಗಳು ಎಲ್ಲರೂ ಇದ್ದಾರೆ. ಎಲ್ಲರೂ ಸೇರಿ ಈ ದಿನ ನನಗೆ ಜನ್ಮ ದಿನಾಚರಣೆ ಆಚರಿಸ್ತಾ ಇರೋದು ನನಗೆ ತುಂಬ ಖುಷಿ ತಂದಿದೆ. ಕೇಳ್ಬಿಟ್ಟು ನನ್ನ ಧನ್ಯವಾದಗಳು. ಎಲ್ಲ ಗುತ್ತಿಗೆದಾರರು ಮತ್ತು ನಮ್ಮ ಸ್ನೇಹಿತರು, ಅಕ್ಕ ತಂಗಿಯರಾಗಲಿ, ಅಣ್ಣ ತಮ್ಮಂದರು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ. ಈಗ ಸಾಹೇಬ್ ಹೇಳಿದ್ರು ನಮ್ಮ ಮನೆಯವರು 12 ವರ್ಷದಿಂದ ಇಲ್ಲಿದ್ದಾರೆ ಅಂತ. ಬಟ್ 12 ವರ್ಷದಿಂದ ಇಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಅಂದರೆ ಅದಕ್ಕೆ ಸಾಹೇಬ್ರು ಒಂದು ಸ್ವಲ್ಪ ಅವರು ಇದು ಕೊಟ್ಟಿರೋ ಒಂದು ಅವರು ಇದರಿಂದ ಸಹಕಾರದಿಂದ ಸಪೋರ್ಟಿಂದ ನಮ್ಮ ಮನೆಯವರು ಇಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ. ಹಾಗೆ ಅವ್ರ ಸಿಬ್ಬಂದಿಯವರಾಗಲಿ ಮತ್ತು ಎಲ್ಲರೂ ಆಗಲಿ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಅವ್ರು ಕೋಆಪ್ರೇಷನ್ ಮಾಡಿರೋದ್ರಿಂದ ಇದನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ MLA ಸಾಹೇಬರು. ಇವತ್ತು ಇಷ್ಟೆಲ್ಲ ನೀವು ಬಂದು ನಮ್ಮ ಮನೆಯವ್ರಿಗೆ ಕೇಕ್ ಕಟ್ಟಿಂಗ್ ಮಾಡಿಸಿ ಇಷ್ಟು ಮಾಡಿದ್ದಾರೆ ಅಂತ ಅಂದರೆ ಅದು MLA ಸಾಹೇಬ್ರ ಮುಖಾಂತರ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನನಗೆ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ಮನೆಯವರು ಇಷ್ಟೊಂದು ಇದನ್ನು ತಗೊಂಡಿದ್ದಾರಲ್ವ ಅಂತ ಈ ಆಶೀರ್ವಾದ ನಮ್ಮ ತಂದೆಯವರಿಂದ, ನಮ್ಮ ಮಾವನಿಯವರಿಂದ, ಅವರು ಕೊಟ್ಟಿರೋ ಆಶೀರ್ವಾದದಿಂದ ನಮ್ಮ ಮನೆಯವರು ಇಷ್ಟು ಬೆಳೆದಿದ್ದಾರೆ. ಅವ್ರಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಹಾಗೆ ನಮ್ಮ ಗೋಪಾಲಣ್ಣವ್ರಿಗೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು.